ಗುರುವಾರ ಸಾಯಂಕಾಲ ಸುರಿದ ಆಲಿಕಲ್ಲು ಸಹಿತ ಗಾಳಿ ಮಳೆಗೆ ಯಾದಗಿರಿ ನಗರದ ತುಂಬೆಲ್ಲ ಗಿಡಮರಗಳು ಧರೆಗುರುಳಿದ್ದು ಕೆಲ ಕಾಲ ಸಾರ್ವಜನಿಕರಿಗೆ ಹಾಗೂ ವಾಹನ ಸವಾರರಿಗೆ ಸಂಚರಿಸಲು ತುಂಬಾ ಕಷ್ಟ ಆಯಿತು. ನಗರದ ಜಿಲ್ಲಾ ನ್ಯಾಯಾಲಯದ ಮುಂಭಾಗ ಪೋಸ್ಟ್ ಆಫೀಸ್ ಆವರಣದಲ್ಲಿ ವಿವಿಧ ರಸ್ತೆಗಳಲ್ಲಿ ಗುಡುಗು ಸಿಡಿಲು ಬಿರುಗಾಳಿ ಜೊತೆ ಸುರಿದ ಮಳೆಯಿಂದ ರಸ್ತೆ ಉದ್ದಕ್ಕೂ ನೀರು ತುಂಬಿಕೊಂಡಿದ್ದು ಕೆಲ ಕಾಲ ಸಂಚಾರ ಸ್ಥಗಿತಗೊಂಡಿತ್ತು. ಕಳೆದ ವರ್ಷ ಮುಂಗಾರು ಮಳೆ ಬಾರದೆ ಕಂಗಾಲಾಗಿ ಬರ ಎದುರಿಸಿದ್ದ ರೈತ ಭೂಮಿಗೆ ಬಿದ್ದ ಮಳೆಯನ್ನು ನೋಡಿ ಸಂಭ್ರಮ ಮನೆ ಮಾಡಿತ್ತು. ಮತ್ತೊಂದೆಡೆ ಕೆಲವು ಮನೆಗಳ ಮೇಲೆ ದೊಡ್ಡ ದೊಡ್ಡ ಮರಗಳು ಉರುಳಿ ಬಿದ್ದು ಜೀವಾಪಾಯದಿಂದ ಪಾರಾಗಿದ್ದ ಘಟನೆ ಕೂಡ ನಡೆದಿದೆ. ನಗರದ ವ್ಯಾಪ್ತಿಯಲ್ಲಿ ಬರುವ ಪಿಡಬ್ಲ್ಯೂಡಿ ಇಲಾಖೆಗೆ ಸೇರಿದ ಕಟ್ಟಡಗಳಲ್ಲಿ ವಾಸವಾಗಿರುವ ಕೆಲವು ಸರ್ಕಾರಿ ನೌಕರರ ಕಟ್ಟಡದ ಮೇಲೆ ಮರಗಳು ಮತ್ತು ವಿದ್ಯುತ್ ತಂತಿಗಳು ಬಿದ್ದಿರೋದ್ರಿಂದ ಚಿಕ್ಕ ಮಕ್ಕಳು ಜೀವಾಪಾಯದಿಂದ ಪಾರಾಗಿದ್ದಾರೆ ಅಂತ ಕೋರ್ಟ್ ನೌಕರ ಮೌನಯ್ಯ ತಮ್ಮ ಅಳಲನ್ನ ನಮ್ಮ ವಾಹಿನಿಯ ಜೊತೆ ತೋಡ್ಕೊಂಡ್ರು. ಇನ್ನು ಸುದ್ದಿ ತಿಳಿದು ಸ್ಥಳಕ್ಕಾಗಮಿಸಿದ ನಗರಸಭಾ ಆಡಳಿತ ವರ್ಗದವರು ಪರಿಶೀಲಿಸಿ ಕಟ್ಟಡದ ಮೇಲೆ ಬಿದ್ದಂತ ಮರಗಳನ್ನು ಕಟಾವು ಮಾಡಿ ಅಲ್ಲಿಯ ನಿವಾಸಿಗಳಿಗೆ ಏನೇ ಸಮಸ್ಯೆಗಳಿದ್ರೂ ಸಂಬಂಧಪಟ್ಟಂತ ಅಧಿಕಾರಿಗಳು ಕ್ರಮ ಕೈಗೊಳ್ತಾರೆ, ತುರ್ತು ಕ್ರಮವನ್ನ ಕೈಗೊಳ್ತಾರೆ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ. ನಗರದಲ್ಲಿ ಕೆಲವು ಕಡೆ ಕಂಬ ಮತ್ತು ತಂತಿಗಳು ಮಳೆ ಮತ್ತು ಗಾಳಿಯಿಂದ ದುರಸ್ತಿಗೊಂಡಿದ್ದರಿಂದ ಗುರುವಾರ ರಾತ್ರಿ ಪೂರ ವಿದ್ಯುತ್ ಇಲ್ಲದೆ ಕತ್ಲಲ್ಲಿ ಕಾಲ ಕಳೆಯುವಂತಾಗಿತ್ತು. ಮಧ್ಯಾಹ್ನದ ಬಿಸಿಲಿನ ತಾಪವನ್ನು ಎದುರಿಸುತ್ತಿರುವ ಜನರಿಗೆ ಗಾಳಿ ಬೆಳಕು ಇಲ್ಲದೆ ಕೊತ ಕೊತ ಕುದಿಯುವ ಕುದಿಯಲ್ಲಿ ಚಿಕ್ಕ ಮಕ್ಕಳು ಮತ್ತು ವಯಸ್ಸಾದ ವೃದ್ಧರು ಸಂಕಷ್ಟವನ್ನು ಎದುರಿಸಬೇಕಾಯಿತು. ಮಲ್ಲಿಕಾರ್ಜುನ ದೋಟಿಹಾಳ, NKS TV4, ಯಾದಗಿರಿ.